ನಮಸ್ಕಾರ ಕರ್ನಾಟಕ, ನಾನ್ ಬಂದಿದ್ದೀನಿ ಇವತ್ತು ಬನವಾಸಿಯ ಅಭಿವೃದ್ಧಿಯ ಕನಸನ್ನ ಹೊತ್ತು. ಬನವಾಸಿ ಕೇವಲ ಸ್ಥಳವಲ್ಲ, ನಮ್ಮ ಕನ್ನಡದ ಹೆಮ್ಮೆಯ ಮೊದಲ ಪುಟ. ಇಲ್ಲಿ ಹುಟ್ಟಿದ ಕದಂಬ ವಂಶ ಇತಿಹಾಸದ ಮೊದಲ ಕನ್ನಡ ರಾಜವಂಶ. ಬನವಾಸಿ ಇದು ಕೇವಲ ಊರಲ್ಲ, ನಮ್ಮ ನಾಡಿನ ಮರೆಯದ ಮುಕ್ತ ಕಾವ್ಯ. ಯಾಕೆ ಅಂತ ಕೇಳ್ತೀರಾ? ಕನ್ನಡದ ಮೊದಲ ರಾಜಧಾನಿ, ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ಸಾಮ್ರಾಜ್ಯ, ಶಾಸನಗಳಲ್ಲಿ ಕನ್ನಡ ಬಳಸಿದ ಮೊದಲ ರಾಜವಂಶ, ಕನ್ನಡಕ್ಕೆ ರಾಜಕೀಯ ಸ್ಥಾನಮಾನ ನೀಡಿದ್ದೆ ಕದಂಬರು. ಇದ್ರಲ್ಲೇ ಗೊತ್ತಾಗಬೇಕು ಕನ್ನಡಕ್ಕೂ ಬನವಾಸಿಗಿರುವ ನಂಟು ಎಂತದ್ದು ಅನ್ನೋದನ್ನ. ನಿಮ್ಗೆ ಈ ವಿಡಿಯೋದಲ್ಲಿ ಬನವಾಸಿಯ ಇತಿಹಾಸ, ಅಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಹಾಗೆ ಬನವಾಸಿಯಲ್ಲಿರುವ ವೀಕ್ಷಣಾ ಸ್ಥಳಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರಬೇಕು ಅನ್ನುವ ಆಸೆ ಇರುವ ಪ್ರತಿಯೊಬ್ಬ ಕನ್ನಡಿಗರಿಗಾಗಿ ಈ ವಿಡಿಯೋ. ಅಭಿವೃದ್ಧಿ ಬಗ್ಗೆ ಹೇಳೋದಾದ್ರೆ, ರಸ್ತೆಗಳು ಸರಿಯಾಗಿಲ್ಲ. ಯಾವುದೇ ಪ್ರವಾಸಿಗರು ಬರಬೇಕು ಅಂದ್ರೆ ರಸ್ತೆ ವ್ಯವಸ್ಥೆ ಚೆನ್ನಾಗಿರಬೇಕು. ಮತ್ತೆ ಬನವಾಸಿಗೆ ಹೋಗುವ ಮೈಲುಗಲ್ಲುಗಳು ಮತ್ತು ಫಲಕಗಳು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಅಂದ್ರೆ ಮೇನ್ ತಾಲೂಕುಗಳಲ್ಲಿ ಇರಲೇಬೇಕು. ಹತ್ತಿರದ ರೈಲ್ವೆ ಸ್ಟೇಷನ್ಗಳಲ್ಲಿ ಬನವಾಸಿಯ ಭಿತ್ತಿ ಚಿತ್ರ ಮತ್ತೆ ಮಾರ್ಗಸೂಚಿಯನ್ನು ಹಾಕುವ ವ್ಯವಸ್ಥೆ ಆಗಬೇಕು. ದೇವಸ್ಥಾನದ ಹೊರಾಂಗಣವನ್ನ ಆಕರ್ಷಣೀಯವಾಗಿ ಮಾಡಬೇಕು. ಅಲ್ಲಿ ಬನವಾಸಿಯ ಯಶೋಗಾಥೆಯನ್ನು ಸಾರುವ ಸ್ಮಾರಕಗಳನ್ನ ಮಾಡಿ ಒಂದು ಗಾರ್ಡನ್ ರೀತಿಯಲ್ಲಿ ಚೆನ್ನಾಗಿ ಪ್ರವಾಸಿಗರಿಗೆ ಆಕರ್ಷಣೀಯವಾಗುವ ರೀತಿಯಲ್ಲಿ ಮಾಡಬೇಕು. ಮತ್ತೆ ಕದಂಬರ ಇತಿಹಾಸವನ್ನು ಸಾರುವ ಒಂದು ಮ್ಯೂಸಿಯಂ ಅವಶ್ಯಕತೆ ತುಂಬಾ ಇದೆ. ಹಾಗೆ ಶೌಚಾಲಯದ ವ್ಯವಸ್ಥೆ ಆಗಿರಬಹುದು, ಕೂರಲು ದೇವಸ್ಥಾನದ ಹೊರಗಡೆ ಆಸನ ವ್ಯವಸ್ಥೆ, ಕುಡಿಯಲು ನೀರಿನ ವ್ಯವಸ್ಥೆ, ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಕ್ಯಾಂಟೀನ್ ವ್ಯವಸ್ಥೆ ಬೇಕೇ ಬೇಕು. ಹಾಗೆ ಕನ್ನಡ ರಾಜ್ಯೋತ್ಸವವನ್ನ ಅತಿ ಅದ್ದೂರಿಯಾಗಿ ಕರ್ನಾಟಕದಲ್ಲಿ ಬನವಾಸಿಯಲ್ಲಿ ಆಚರಿಸಬೇಕು. ಪಂಪವನವನ್ನ ಅತಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಆಶಯ. ಹಾಗೆ ಇನ್ನು ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಕ್ರಿಸ್ತಶಕ 4ನೇ ಶತಮಾನದ ಸುಮಾರಿಗೆ ಮಯೂರವರ್ಮ ಪಲ್ಲವರ ವಿರುದ್ಧದ ಸಂಘರ್ಷದ ನಂತರ ಬನವಾಸಿಯಲ್ಲಿ ಕದಂಬ ವಂಶವನ್ನ ಸ್ಥಾಪಿಸಿದ್ರು. ಬನವಾಸಿಯು ಮೊದಲ ಕನ್ನಡದ ರಾಜಧಾನಿಯಾಗಿತ್ತು. ಕದಂಬರು ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ಸಾಮ್ರಾಜ್ಯ, ಶಾಸನಗಳಲ್ಲಿ ಕನ್ನಡವನ್ನ ಬಳಸಿದ ಮೊದಲ ರಾಜವಂಶ. ಹಿಂದಿನವರೆಗೆ ಆಡಳಿತ ಭಾಷೆ ಸಂಸ್ಕೃತವಾಗಿದ್ದರೆ ಕದಂಬರು ಕನ್ನಡಕ್ಕೆ ರಾಜಕೀಯ ಸ್ಥಾನಮಾನ ನೀಡಿದರು. ಬನವಾಸಿಯ ಮಧುಕೇಶ್ವರ ದೇವಸ್ಥಾನವು ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದ್ದು ಕದಂಬ ಶೈಲಿಯ ವಿಶಿಷ್ಟ ಶಿಲ್ಪಕಲೆಯ ಸಂಕೇತವಾಗಿದೆ. ದೇವಾಲಯದ ಶಿವಲಿಂಗ ಮಧು ಎಂಬ ಹಿತ ಬಣ್ಣವನ್ನು ಹೊಂದಿದ್ದು ಆದ್ದರಿಂದ ದೇವಾಲಯಕ್ಕೆ ಮಧುಕೇಶ್ವರ ಎಂಬ ಹೆಸರು ಬಂದಿದೆ. ಮತ್ತೆ ದೇವಸ್ಥಾನದ ವಿಶೇಷ ಎಂದ್ರೆ ನಂದಿ ಒಂದು ಕಣ್ಣಲ್ಲಿ ಶಿವನನ್ನು, ಇನ್ನೊಂದು ಕಣ್ಣಲ್ಲಿ ಪಾರ್ವತಿಯನ್ನು ನೋಡ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷ ಕದಂಬೋತ್ಸವ ಎಂಬ ನಾಡ ಹಬ್ಬ ಇಲ್ಲಿ ಆಯೋಜಿಸಲಾಗುತ್ತೆ. ಹಾಗೆ ಇದು ಆದಿಕವಿ ಪಂಪ ರಚನೆಗೂ ಸಾಕ್ಷಿಯಾಗಿರುವ ಪುಣ್ಯ ಭೂಮಿ. ಪಂಪನು ವಿಕ್ರಮಾರ್ಜುನ ವಿಜಯವೆಂಬ ಕಾವ್ಯವನ್ನ ಇಲ್ಲೇ ಬರೆದಿದ್ದು. ಬನ್ನಿ ಇವಾಗ ಬನವಾಸಿಯಲ್ಲಿರುವ ಪ್ರೇಕ್ಷಣಾ ಸ್ಥಳವನ್ನ ತೋರಿಸ್ತಾ ಹೋಗ್ತೀನಿ. ಬನವಾಸಿಯಿಂದ ಸೊರಬ ಹೋಗೋ ದಾರಿಯಲ್ಲಿ ಪಂಪವನವಿದೆ. ಇದು ಸುಮಾರು ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಳಗಡೆ ಹೋದ್ರೆ ಸುಂದರವಾದ ಕಲ್ಲಿನ ದೇವಾಲಯವಿದೆ. ಇವಾಗ ನಾವು ಹೋಗ್ತಾ ಇದೀವಿ ಪಂಪವನದಲ್ಲಿರೋ ಒಂದು ಹಿಡನ್ ಜೆಮ್ಗೆ. ಆ ಟೆಂಪಲ್ ಎಷ್ಟು ಚೆನ್ನಾಗಿದೆ. ಇವಾಗ ತುಂಬಾ ಜನ ಬರ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಆದರೆ ಇಲ್ಲಿ ಒಂದು ಬೋರ್ಡಿನ ವ್ಯವಸ್ಥೆ ಇಲ್ಲ. ಇವಾಗ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ನಾವು ಸ್ಥಳೀಯರು ಬಂದು ಹೋದರೆ ಬಂದು ಹೋಗ್ಬೋದು, ಆದರೆ ಪಾಪ ಯಾರ್ಯಾರು ಬೇರೆ ಕಡೆಯಿಂದ ಬಂದಿರೋರು ಇರ್ತಾರೆ, ಅವರಿಗೆಲ್ಲ ಒಂದು ಬೋರ್ಡಿನ ವ್ಯವಸ್ಥೆ ಆಗಬೇಕು. ಇಲ್ಲಿ ಈ ಥರದ್ದು ಒಂದು ಪ್ರದೇಶ ಇದೆ ಅಂತ ಗೊತ್ತಾಗಬೇಕು. ಅಂದರೆ ಏನು ಮಾಡದೇ ಇದ್ದರೆ ಏನು ಗೊತ್ತಾಗಲ್ಲ, ಮತ್ತು ಡೆವಲಪ್ಮೆಂಟ್ ಆಗಲ್ಲ. ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ನಂಬರ್ 1 ಬರಬೇಕು ಅಂದರೆ ಇಂಥ ಅತ್ಯುತ್ತಮವಾದಂಥ ಪ್ಲೇಸ್ಗಳಿಗೆ ನಾವು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಬೇಕು. ಇವಾಗ ಡಿಜಿಟಲ್ ಯುಗ ಆಗೋದ್ರಿಂದ ನಾವು ಪಬ್ಲಿಸಿಟಿ ಮಾಡದೆ ಯಾವುದು ಕೂಡ ಜನರ ಮನಸ್ಸಿಗೆ ಅತ್ಯುತ್ತಮ ಎನಿಸೋದೇ ಇಲ್ಲ. ಇವಾಗ ಹೇಗೆ ಅಂದರೆ ನಾವು ಅದನ್ನ ವೈಭವೀಕರಿಸಿ ಹೇಳಬೇಕು, ಇದು ಹೀಗಿತ್ತು, ಇಲ್ಲಿ ಇಷ್ಟು ಚೆನ್ನಾಗಿ ನಾವು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದೀವಿ ಅಂತ ನಾವು ಹೇಳಿದಾಗ ಮಾತ್ರ ಜನ ಬರೋಕ್ಕೆ ಶುರು ಮಾಡ್ತಾರೆ. ಬಿಟ್ಟರೆ ನಾವು ಹಿಸ್ಟ್ರಿಗಳು ಅದ್ಭುತವಾಗಿ ಇಟ್ಕೊಂಡು ನಾವೇನು ಮಾಡಿಲ್ಲ, ಏನು ಹೇಳಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ಅದು ಇಷ್ಟು ಕಾಡಿನ ಮಧ್ಯೆ ಇರುವಂಥ ಒಂದು ದೇವಸ್ಥಾನ. ಅದು ಚೆನ್ನಾಗಿದೆ. ಅದು ರೀಚ್ ಆಗ್ತಾ ಇದ್ದೀವಿ ನೋಡಿ. ಇವಾಗ ಇದೆ ಅದು ಟೆಂಪಲ್, ಒಂದು ಚಿಕ್ಕದಾಗಿ ಚೆನ್ನಾಗಿದೆ ಅದು. ಅಂದರೆ ಇವಾಗ ಇಲ್ಲಿ ಒಂದು ಫಲಕ ಆಗಿರ್ಬೋದು, ಅದೇನು ಹಿಸ್ಟ್ರಿ ಅದು ಯಾವುದೂ ಇಲ್ಲ. ಅದು ಯಾವುದು ಇಲ್ಲದೆ ಇರೋದಕ್ಕೆ ನಮ್ಗೆ ಏನಾಗುತ್ತೆ ಅಂತ ಕಡೆಗಣಿಸ್ಬಿಡ್ತಾರೆ. ಬನ್ನಿ ಹೋಗೋಣ. ಹಾಗೆ ಸೊರಬ ರಸ್ತೆಯಲ್ಲಿ ಮುಂದೆ ಸಾಗಿದ್ರೆ ವರ್ಧಾ ನದಿ ಹರಿಯುವ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಹಾಗೆ ಬನವಾಸಿ ಹುಬ್ಬಳ್ಳಿ ಮಾರ್ಗದಲ್ಲಿ ಸಾಲು ಮರದ ತಿಮ್ಮಕ್ಕ ಉದ್ಯಾನವನವಿದೆ. ಅಲ್ಲಿ ಕುಟುಂಬ ಸಮೇತ ವಿಶ್ರಾಂತಿ ಪಡೆಯಬಹುದು. ಹಾಗೆ ಮಕ್ಕಳಿಗೆ ಆಟವಾಡಲು ಉತ್ತಮವಾದ ಸ್ಥಳ.